ಕಣ್ಣು ಮುಚ್ಚಲ ಆಟ ಆಡೋಣ. ಓಕೆ ಕ್ಯಾತಿ. ಓಕೆ, ಯಾರು ಫಸ್ಟ್ ಕಣ್ಣು ಮುಚ್ಕೊಳ್ಳೋದು? ನಾನ್ ಮುಚ್ಕೋತೀನಿ. ಬೇಡ ಬೇಡ, ನಾನ್ ಕಣ್ಣು ಮುಚ್ಕೋತೀನಿ, ನೀನು ಹೋಗಿ ಬಚ್ಚಿಟ್ಕೋ. ಓಕೆ, 1 2 3. ಹೇ ಕ್ಯಾತಿ, ನೋಡ್ಬೇಡ. ನಾನು ನೋಡಿಲ್ಲ. 4 5 6 7. ಹೇ ಕ್ಯಾತಿ, ನೋಡ್ಬೇಡ. 7 8 9 10. ನಾನು ಎಣಿಸ್ಬಿಟ್ಟೆ. ನಾನು ಬರ್ತಾ ಇದ್ದೀನಿ. ಎಲ್ಲಿದ್ಯಾ? ಎಲ್ಲೋಗಿದ್ದಾಳೆ? ಇಲ್ಲೇ ಇದೆಯಾ? ನಾನು ನಿನ್ ಕಣ್ಣು ಹಿಡಿದ್ಬಿಟ್ಟೆ. ಹೇ ಕ್ಯಾತಿ, ನಿಜವಾಗ್ಲೂ ನಿನ್ ಕಣ್ಮುಚ್ಚಿಲ್ಲ. ಇಲ್ಲ, ನಾನು ನಿಜವಾಗ್ಲೂ ಕಂಡಿಡ್ದೆ. ಹೇ ಕ್ಯಾತಿ, ನೀನ್ ಸುಳ್ಳು ಹೇಳ್ತೀಯ. ನಿನ್ ಜೊತೆ ಆಟಾಡಕ್ಕೆ ನಾನು ಬರಲ್ಲ ಅಂದ್ರೆ ಹೋಗು. ಲಾ 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 ಲಾ. ಫ್ರೆಂಡ್ಸ್, ಚಿಕ್ಕ ಆಟದಲ್ಲಿ ಕೂಡ ನಾವು ನೀತಿಯಾಗೇ ಇರಬೇಕು. ಇವತ್ತು ಕಾರ್ಯಕ್ರಮದಲ್ಲಿ ನಾವು ನೀತಿಯಾಗಿರೋದನ್ನೇ ನೋಡಲಿದ್ದೇವೆ. ಮೊದಲು ಒಂದು ಸೂಪರ್ ಆದ ಸ್ಟೋರಿ ನೋಡೋಣ. ಹಿಡ್ಕೊಳ್ಳಿ, ತೆಗೆದು ನೋಡಿ. ನನ್ನ ಹುಟ್ಟಿದಬ್ಬದ ಉಡುಗೊರೆಯಾಗಿ ನಮ್ಮೂರಲ್ಲಿರೋ ಬಡವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಚಿನ್ನದ ನಾಣ್ಯ ಕೊಟ್ಟು ಬನ್ನಿ. ಅಯ್ಯ, ಎಲ್ರೂ ಇಲ್ಲಿಗೆ ಬರಕ್ಕೆ ಹೇಳ್ಬಿಟ್ಟು ನಿಮ್ಮ ಕೈಯಾರೆ ಕೊಟ್ರೆ ಅದು ನಿಮಗ್ ತಾನೇ ಹೆಮ್ಮೆ. ನನಗದು ಹೆಮ್ಮೆನೆ, ಆದ್ರೆ ಭಿಕ್ಷೆ ಆಗ್ತಂಗೆ ಇರುತ್ತದು. ನಾವೇ ಹೋಗಿ ಅವ್ರನ್ನ ಹುಡುಕಿ ಕೊಡುವಾಗ್ಲೇ ಮರ್ಯಾದೆ ಆಗಿರುತ್ತೆ. ಸರಿಯಯ್ಯ, ನೀವು ಹೇಳ್ದಂಗೆ ಮಾಡ್ತೀವಿ. ಚಿನ್ನದ ನಾಣ್ಯನ ಇಲ್ಲಿ ಊತಿಟ್ಟು ಸ್ವಲ್ಪ ಸ್ವಲ್ಪ ತಗೊಂಡು ದೊಡ್ಡ ಐಶ್ವರ್ಯವಂತನಾಗ್ಬಿಡದೆ. ಇಲ್ಲಿ ಯಾಕಪ್ಪ ಗುಂಡಿ ತೋಡ್ತಿದ್ಯಾ? ಅಣ್ಣ, ಮರ ನೆಡಕಣ. ಮರ ನೆಡಕ? ಇಲ್ಲಿ ಮರ ನೆಟ್ರೆ ನೀರು ಒಯ್ಯೋದು ಯಾರು? ಅಣ್ಣ, ಮರ ನೆಟ್ರೆ ಮಳೆ ಬರುತ್ತಲ್ಲ, ಅದನ್ನೇ ಮರ ಬೆಳಕ ಬಿಡ್ತಾಣ. ಮರದಿಂದ ಮಳೆ ಬರುತ್ತೋ ಇಲ್ಲ ಮಳೆ ಬಂದು ಈ ಮರನ ಬೆಳೆಸುತ್ತೋ ಏನು ಗೊತ್ತಿಲ್ಲಪ್ಪ. ಏನ ಮಾಡು. ಅಣ್ಣಂಗೆ ಕನ್ಫ್ಯೂಸ್ ಮಾಡಿ ಕಳ್ಸಾಯ್ತು. ಏನ್ ಮರಯ್ಯ, ಇಲ್ಲಿ ನಿಂತ್ಕೊಂಡು ಕೈ ತಡ್ತಾ ಇದೀಯಾ? ಕೈ ತಟ್ಟಿಲ್ಲ ಅಣ್ಣ, ಕೈನ ಉಜ್ತಾ ಇದ್ದೀನಿ ಅಣ್ಣ. ಸರಿ, ಯಾತಕ್ಕೆ ಕೈ ಉಜ್ಜುತ್ತಾ ಇರೋದು? ಜೀವನನ ಯಾವ ತರ ನಡೆಸೋದು ಅಂತ ಅಣ್ಣ. ನಾನು 5 ಮಕ್ಕಳೊಂದಿಗೆ ದಿನ ಕಷ್ಟಪಡ್ತಾ ಇದ್ದೇನೆ. ನೀನು ಗೌಡ್ರ ಮನೇಲಿ ಒಳ್ಳೆ ಕೆಲಸದಲ್ಲಿ ಇದೀಯಾ, ನಿನಗೇನಪ್ಪ ಕಷ್ಟ? ಏನ್ ದೊಡ್ಡ ಕೆಲಸ, ಬರೋದೆಲ್ಲ ಖರ್ಚಿಗೆ ಸರಿ ಹೋಗ್ಬಿಡ್ತದೆ. ನನ್ನ ಕಷ್ಟ ನನಗೆ ತಾನೇ ಗೊತ್ತು. ಈ ಕಡೆ ದಡಕ್ಕೆ ಆ ಕಡೆ ದಡ ಹಸ್ರಾಗೆ ಕಾಣೋದು. ಅಣ್ಣ, ಬರಪ್ಪ ಅನ್ವರಸನ್. ಏನಪ್ಪ ಅದು? ಚಿನ್ನದ ನಾಣ್ಯ ಅಣ್ಣ, ತಗೊಳ್ಳಿ ಅಣ್ಣ. ಯಾಕಪ್ಪ? ನಮ್ ಗೌಡ್ರು ಅವ್ರ ಹುಟ್ಟಿದಬ್ಬದ ಪ್ರಯುಕ್ತ ಪ್ರೀತಿಯ ಉಡುಗೊರೆಯಾಗಿ ಊರಲ್ಲಿರೋ ಬಡವ್ರಿಗೆಲ್ಲ ಒಂದು ಚಿನ್ನದ ನಾಣ್ಯ ಕೊಡಕ್ ಹೇಳಿದ್ದಾರೆ. ನಮ್ ಗೌಡ್ರು 100 ವರ್ಷ ಚೆನ್ನಾಗಿರ್ಲಪ್ಪ. ಬರ್ತೀನಣ್ಣ. ಸರಿಯಪ್ಪ. ಅಣ್ಣ ನಮಸ್ಕಾರ. ನಮಸ್ಕಾರಪ್ಪ. ಏನಪ್ಪ ನಮ್ಮನೆ ಹತ್ರ? ಎಲ್ಲ ಒಳ್ಳೆ ವಿಷಯಕ್ಕೆ ಅಣ್ಣ. ನಮ್ ಗೌಡ್ರು ಅವ್ರ ಹುಟ್ಟಿದಬ್ಬಕ್ಕೆ ಉಡುಗೊರೆಯಾಗಿ ಈ ಚಿನ್ನದ ನಾಣ್ಯನ ಕೊಡಕ್ ಹೇಳಿದ್ರಣ್ಣ. ತಗೊಳ್ಳಿ ಅಣ್ಣ. ಚಿನ್ನದ ನಾಣ್ಯನ? ಗೌಡ್ರು ಚೆನ್ನಾಗಿರ್ಬೇಕಪ್ಪ. ಬರ್ಲಾ ಅಣ್ಣ? ಅಣ್ಣ, ಇದನ್ನ ಇಟ್ಕೊಂಡು ದುಡ್ಡು ಕೊಡಿ ಅಣ್ಣ. ಏನಣ್ಣ ತಿರುಗಿಸಿ ನೋಡ್ತಾ ಇದ್ದೀರಾ? ತೂಕ ಹಾಕ್ಬಿಟ್ಟು ಬೇಗ ಹಣ ಕೊಡಿ ಅಣ್ಣ. ಇದು ಚಿನ್ನದ ನಾಣ್ಯ ಅಲ್ಲ ಕಣ. ಏನು ಚಿನ್ನದ ನಾಣ್ಯ ಅಲ್ವಾ? ಅಣ್ಣ, ಈ ಚಿನ್ನದ ನಾಣ್ಯ ಇಟ್ಕೊಂಡು ಒಂದ್ ಸ್ವಲ್ಪ ಹಣ ಕೊಡಿ ಅಣ್ಣ. ಏನ್ರ ಇಬ್ರು ಮಾತಾಡ್ಕೊಂಡು ಜೊತೆ ಆಟಾಡ್ತಾ ಇದ್ದೀರಾ?
ಅಣ್ಣ ವಿಷಯ ಏನಂತ ಹೇಳಿ ಅಣ್ಣ. ಏಯ್ ಇದು ಚಿನ್ನದ ನಾಣ್ಯ ಅಲ್ಲಪ್ಪ. ಚೆನ್ನಾಗಿ ನೋಡಿ ಅಣ್ಣ, ಇದು ನಮ್ ಗೌಡ್ರು ಅವ್ರ ಹುಟ್ಟಿದಬ್ಬಕ್ಕೆ ಉಡುಗೊರೆ ಕೊಟ್ಟಿದ್ದಣ್ಣ. ಗೌಡ್ರೆ ಕೊಟ್ಟಿದ್ದಾಗ ಇರ್ಲಿ, ನಿನಗ್ ಯಾರು ಕೊಟ್ಟಿದ್ದಪ್ಪ? ನಮ್ಮ ಅನ್ಬರಸನ್ನು. ನಿನಗ್ಯಾರಪ್ಪ? ಅನ್ಬರಸನ್ನೆ. ಅನ್ಬರಸನು ನಿಮ್ಮಿಬ್ರು ಚೆನ್ನಾಗಿ ಏಮಾರ್ತಿದ್ದಾನೆ. ಅಣ್ಣ ಅನ್ಬರಸನ್ನ ಸುಮ್ನೆ ಬಿಡಬಾರ್ದು, ಬನ್ನಿ ಗೌಡ್ರ ತಗೋಬರ ಬನ್ನಿ. ಹೌದಪ್ಪ, ಬಾ ಹೋಗೋಣ. ಅನ್ಬರಸನ್, ಅಯ್ಯ ನಾನ್ ಕೊಟ್ಟಿ ಚಿನ್ನದ ನಾಣ್ಯನ ಅವ್ರ ಹತ್ರ ಕೊಟ್ಟ? ಕೊಟ್ಟೆ ಅಯ್ಯ. ನಾನ್ ಕೊಟ್ಟಿ ಚಿನ್ನದ ನಾಣ್ಯಗಳನ್ನೇ ಅವ್ರ ಹತ್ರ ಕೊಟ್ಟ? ನೀವು ಕೊಡಿ ಚಿನ್ನದ ನಾಣ್ಯಗಳನ್ನೇ ಕೊಟ್ಟೆ ಅಯ್ಯ. ಮಾಣಿಕ್ಯ, ಅಯ್ಯ ನೀನು ನಾನ್ ಕೊಟ್ಟಿ ಚಿನ್ನದ ನಾಣ್ಯಗಳನ್ನೇ ಕೊಟ್ಟ, ಇಲ್ಲ ಯಾವ್ದಾದ್ರು ನಕಲಿ ನಾಣ್ಯಗಳನ್ನ ಕೊಟ್ಟ? ನೀವು ಕೊಟ್ಟಿದ್ನೇ ಕೊಟ್ಟೆ ಅಯ್ಯ. ಹಾಗಾದ್ರೆ ಮಾಣಿಕ್ಯನ ಹತ್ರ ಇಸ್ಕೊಂಡಿರೋರಲ್ಲಿ ಯಾರು ನಕಲಿ ನಾಣ್ಯ ಅಂತ ಬರ್ಲಿಲ್ವಾ? ಇಲ್ಲ ಅಯ್ಯ. ಹಂಗಾದ್ರೆ ಮಾಣಿಕ್ಯನ ಹತ್ರ ಯಾರು ಚಿನ್ನದ ನಾಣ್ಯ ತಗೊಂಡಿಲ್ವಾ? ನೀವು ಕೊಟ್ಟಿರೋ ಚಿನ್ನದ ನಾಣ್ಯನೇ ಕೊಟ್ಟಿದ್ರಿಂದ ನನ್ನ ಮೇಲೆ ತಪ್ಪು ಹೇಳಕ್ಕೆ ಯಾರೂ ಬರಲಿಲ್ಲ ಅಯ್ಯ. ನಿನ್ ಮೇಲೆ ಯಾರು ತಪ್ಪೇಳಕ್ ಬರಲ್ಲ, ಯಾಕೆಂದ್ರೆ ನಾನ್ ಕೊಟ್ಟಿ ಚಿನ್ನದ ನಾಣ್ಯಗಳೇ ನಕಲಿ ಚಿನ್ನದ ನಾಣ್ಯಗಳು. ಇದು ನಾನ್ ನಿಮ್ಮಿಬ್ರಿಗೂ ಇಟ್ಟ ಪರೀಕ್ಷೆ. ಈ ತೋಟದ ಮನೆ ನಿರ್ವಹಣೆ ಜವಾಬ್ದಾರಿಗೆ ಯೋಗ್ಯರಾದವ್ರನ್ನ ಆರಿಸ್ಕೊಳ್ಳೋದಕ್ಕಾಗಿ ಈ ಪರೀಕ್ಷೆನ ಇಟ್ಟೆ. ನಾನು ಕೊಟ್ಟಿದ್ದ ನಾಣ್ಯಗಳನ್ನ ಅನ್ಬರಸನ್ ನಿಜವಾಗ್ಲೂ ಕೊಟ್ಟಿದ್ದಾನೆ, ಆದ್ರಿಂದನೇ ಅದು ನಕಲಿ ನಾಣ್ಯಗಳು ಅಂತ ಗೊತ್ತಾಯ್ತು. ಆದ್ರೆ ಮಾಣಿಕ್ಯ ನಾನು ಕೊಟ್ಟಿದ್ದ ನಾಣ್ಯಗಳನ್ನ ಅವನೇ ಇಟ್ಕೊಂಡಿರೋದ್ರಿಂದ ಅವನ ಮೇಲೆ ತಪ್ಪು ಹೇಳೋದಕ್ಕೆ ಯಾರು ಬರಲಿಲ್ಲ. ನಂಬಿಗಸ್ತನಾಗಿ ನಡ್ಕೊಂಡ ಅನ್ಬರಸನ್ಗೆ ಈ ತೋಟದ ಮನೆ ಜವಾಬ್ದಾರಿನ ವಹಿಸ್ತಾ ಇದ್ದೀನಿ. ಎಲ್ಲ ಸೌಕರ್ಯ ಇರೋ ಒಂದು ಮನೆನೂ ಕೂಡ ಅನ್ಬರಸನ್ಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು, ಧನವಂತನಾಗಲು ಆತುರ ಪಡುವವನು ದಂಡನೆಯನ್ನು ಹೊಂದದಿರನು. ನಿನಗಿನ್ನ ಇಲ್ಲಿ ಕೆಲಸ ಇಲ್ಲ, ಹೋಗೋ. ಈ ಸಂತೋಷದ ಸಮಯದಲ್ಲಿ ಎಲ್ರಿಗೂ ಒಂದೊಂದು ಚಿನ್ನದ ನಾಣ್ಯ ಕೊಡಪ್ಪ. ಅಯ್ಯ ಇದಾದ್ರೂ ನಿಜವಾದ ಚಿನ್ನದ ನಾಣ್ಯನ ಅಯ್ಯ? ಫ್ರೆಂಡ್ಸ್, ಸ್ಟೋರಿ ನೋಡಿ ಎಂಜಾಯ್ ಮಾಡಿದ್ರಾ? ನಂತರ ನಾವೊಂದು ಹೆಲ್ತ್ ಟಿಪ್ಸ್ ನೋಡೋಣವಾ? ಹಲೋ ಮಕ್ಕಳೇ, ನನ್ನ ಹೆಸರು ಆಪಲ್. ನನ್ನ ಹತ್ರ ಇರೋ ಒಳ್ಳೆ ವಿಷಯಗಳನ್ನ ಹೇಳೋದಕ್ಕೆ ನಾನು ಬಂದಿದ್ದೀನಿ. ಏನಂತ ನೋಡೋಣವಾ? ವೈಟಮಿನ್ ಸಿ, ವೈಟಮಿನ್ ಎ, ಫೈಬರ್, ಪೊಟ್ಯಾಷಿಯಂ, ಪ್ರೋಟೀನ್. ವೈಟಮಿನ್ ಸಿ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ವೈಟಮಿನ್ ಎ ನಿಮ್ಮ ಐಸೈಟ್ ಅನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಏನ್ ಗೊತ್ತಾ, ನಿಮ್ಮ ಲಂಗ್ಸ್ ಮತ್ತು ಹಾರ್ಟ್ ಪ್ರಾಪರ್ ಆಗಿ ಫಂಕ್ಷನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಫೈಬರ್ ನಿಮ್ಮ ಕೊಲೆಸ್ಟ್ರಾಲ್ ಅನ್ನ ನಾರ್ಮಲ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಪೊಟ್ಯಾಷಿಯಂ ಏನ್ ಮಾಡುತ್ತೆ ಗೊತ್ತಾ, ನಿಮ್ಮ ಬ್ಲಡ್ ಪ್ರೆಷರ್ನ ನಾರ್ಮಲ್ ಆಗಿ ಇಟ್ಕೊಳ್ಳುತ್ತೆ. ಪ್ರೋಟೀನ್ ನಿಮ್ಮ ಬಾಡಿ ಟಿಶ್ಯೂಸ್ ಹಾಗೂ ಮಸಲ್ಸ್ನೆಲ್ಲ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳುತ್ತೆ. ಮಕ್ಕಳೇ, ದಿನ ಮರಿದಲ್ಲೇ ಒಂದು ಆಪಲ್ ನ ತಿನ್ನಿ. ಎನ್ ಆಪಲ್ ಎ ಡೇ ಡಾಕ್ಟರ್ ಅವೇ. ಬಾಯ್ ಫ್ರೆಂಡ್ಸ್, ಹೆಲ್ತ್ ಟಿಪ್ಸ್ ನೋಡಿದ್ರಲ್ಲ, ನೀವು ಹೆಲ್ತಿಯಾಗಿರಿ. ನಂತರ ಟ್ರಿಕ್ಸ್ ನೋಡೋಣವಾ? ಹಲೋ ಮಕ್ಕಳೇ, ಎಲ್ರು ಹೇಗಿದ್ದೀರಾ? ಸಂತೋಷವಾಗಿದ್ದೀರಾ? ಏಸಪ್ಪ ನಿಮ್ಮನ್ನ ಆಶೀರ್ವದಿಸಿರೋದ್ರಿಂದ ನೀವು ತುಂಬಾನೇ ಸಂತೋಷವಾಗಿ ಇದ್ದೀರಲ್ವಾ? ಓಕೆ, ಸೂಪರ್. ಇವತ್ತು ನಂಬಿಗಸ್ತನಾಗಿರೋ ಅನ್ನೋ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀವಿ ಅಲ್ವಾ? ಓಕೆ, ಬೈಬಲಲ್ಲಿ ಕೂಡ ಒಂದು ವಾಕ್ಯ ಸುಂದರವಾಗಿ ಹೇಳಲ್ಪಟ್ಟಿದೆ. ನಂಬಿಗಸ್ತರಾಗಿ ನಡೆಯುವಂಥದ್ದು ದೇವರಿಗೆ ಇಷ್ಟ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ನೀವು ನಂಬಿಗಸ್ತರಾಗಿ ನಡ್ಕೊಳ್ಬೇಕು ಅಂತ ಏಸಪ್ಪ ಬಯಸ್ತಾರೆ. ಹಾಗಾಗಿ ಎಲ್ಲಾ ಸ್ಥಳಗಳಲ್ಲೂ ಎಲ್ಲ ಕಾರ್ಯಗಳಲ್ಲೂ ನೀವು ನಂಬಿಗಸ್ತರಾಗಿ ಇದ್ರೆ ಅದಕ್ಕೆ ತಕ್ಕಂತ ಆಶೀರ್ವಾದಗಳನ್ನು ಏಸಪ್ಪ ಕೊಡ್ತಾರೆ. ಸರಿನಾ? ನೀವು ನಂಬಿಗಸ್ತರಾಗಿ ಇರುವಾಗ ಅದು ಏಸಪ್ಪನಿಗೆ ಬಹಳ ಇಷ್ಟ. ಏಸಪ್ಪ ಪರಿಪೂರ್ಣವಾದ ಆಶೀರ್ವಾದಗಳನ್ನು ಕೊಡ್ತಾರೆ ಅಂತ ವಾಕ್ಯದಲ್ಲಿ ನೋಡ್ತೀವಲ್ವಾ? ಆ ಮೇಲೆಗಳನ್ನ ಏಸಪ್ಪ ನಿಶ್ಚಯವಾಗಿ ನಮಗೆ ಕೊಡ್ತಾರೆ. ನೀವು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಏಸಪ್ಪನ ಮುಂದೆ ನೀವು ನಂಬಿಗಸ್ತರಾಗಿರುವಾಗ ಆ ಮೇಲುಗಳು ದೊಡ್ಡದಾಗಿ ಇರುತ್ತೆ. ನೋಡೋಣವಾ? ನೋಡಿರಿ, ಅಣ್ಣನ ಕೈಯಲ್ಲಿ ಒಂದು ಬಾಕ್ಸ್ ಇದೆ ಅಲ್ವಾ? ಇದ್ರೊಳಗೆ ಏನಾದ್ರೂ ಇದೆಯಾ ನೋಡಿ? ಏನೂ ಇಲ್ಲ, ಹೌದಲ್ವಾ? ಇದೇ ತರಾನೇ ಒಂದು ವೇಳೆ ನಿಮ್ಮ ಜೀವಿತದ ಪರಿಸ್ಥಿತಿ ಇದ್ರೂ ಕೂಡ ನೀವು ನಂಬಿಗಸ್ತರಾಗಿ ಇರೋದನ್ನ ನೋಡುವಂತ ಏಸಪ್ಪ ನಿಮ್ಗೆ ಪರಿಪೂರ್ಣ ಆಶೀರ್ವಾದಗಳನ್ನ ಕೊಡ್ತಾರೆ. ನೋಡೋಣವಾ? ಒಳಗಡೆ ಏನಿದೆ ನೋಡೋಣವಾ? ಇವಾಗ ನೋಡಿ, ಏನಾದ್ರೂ ಇದೆಯಾ? ಇಲ್ಲ ಅಲ್ವಾ? ಓಕೆ, ಇವಾಗ ಏನಿದೆ ಅಂತ ನೋಡೋಣವಾ? ನೀವು ನಂಬಿಗಸ್ತರಾಗಿರೋದ್ರಿಂದ ಏಸಪ್ಪ ನಿಮ್ಗಾಗಿರುವಂತ ಆಶೀರ್ವಾದಗಳನ್ನ ಇಟ್ಟಿದ್ದಾರೆ. ಇನ್ನು ಅದಕ್ಕೆ ತಕ್ಕಂತೆ ನೀವು ಜೀವಿಸೋದಾದ್ರೆ ಆ ಮೇಲುಗಳು ಪರಿಪೂರ್ಣವಾಗಿರೋದನ್ನ ನೀವು ನೋಡ್ಬಹುದು. ನೋಡೋಣವಾ? ನೋಡಿ,
ಎಷ್ಟು ಮೇಲೆಗಳು. ಒಂದು ವೇಳೆ ನಾನು ನಂಬಿಗಸ್ತನಾಗೇ ಇದ್ದೀನಲ್ವಾ, ಆದ್ರೆ ಯಾರು ನನ್ನ ಗುರುತಿಸೋದೇ ಇಲ್ಲ, ಯಾರು ನನ್ನ ಪ್ರಶಂಸಿಸೋದೇ ಇಲ್ಲ ಅಂತ ನೀವು ಅನ್ಕೊಳ್ಬಹುದು. ಆದ್ರೆ ಏಸಪ್ಪ ಅದನ್ನು ನೋಡ್ತಿದ್ದಾರೆ, ನಿಮ್ಮ ನಿಶ್ಚಯವಾಗಿ ಆಶೀರ್ವದಿಸ್ತಾರೆ. ನಂಬಿಗಸ್ತರಾಗಿದ್ದೀರಾ, ನಂಬಿಗಸ್ತರಾಗಿರುವಂತ ನಿಮ್ಮ ಮೇಲೆ ಏಸಪ್ಪ ದೃಷ್ಟಿಯನ್ನ ಇಟ್ಟಿದ್ದಾರೆ, ನಿಮ್ಮನ್ನ ಆಶೀರ್ವದಿಸ್ತಾರೆ. ನೋಡಿ, ಒಳಗೆ ಏನಾದ್ರೂ ಇದೆಯಾ? ಏನು ಇಲ್ಲ ಅಲ್ವಾ? ಇದೇ ತರನೇ ಲೋಕ ನಿಮ್ಮನ್ನ ನೋಡ್ಬಹುದು. ನೀನ್ ನಂಬಿಗಸ್ತನಾಗಿದ್ದು ಏನೋ ನೊಂದ್ಕೊಂಡೆ, ಏನ್ ಸಾಧನೆ ಮಾಡಿದೆ ಅಂತ ಕೇಳ್ಬಹುದು. ಆದ್ರೆ ನೀನ್ ನಂಬಿಗಸ್ತರಾಗಿ ಇರೋದ್ರಿಂದ ಏಸಪ್ಪ ಒಳ್ಳೇದನ್ನ ಮಾಡ್ತಾರೆ. ನೋಡೋಣವಾ? ಇನ್ನೊಂದು ಸುಂದರವಾದಂತ ಬೊಕ್ಕೆನ ನೀವು ಹೊಂದ್ಕೊಂಡಿದ್ದೀರಾ, ನೋಡಿದ್ರಾ? ಏಸಪ್ಪ ಖಂಡಿತವಾಗಿ ನಿಮ್ಗೆ ಮೇಲುಗಳನ್ನ ಮಾಡ್ತಾರೆ. ಇನ್ನೂ ನೋಡೋಣವಾ? ಈ ರೀತಿ ಸುಂದರವಾದ ಮೇಲುಗಳನ್ನು ಏಸಪ್ಪ ನಿಮ್ಗಾಗಿ ಇಟ್ಟಿದ್ದಾರೆ. ನೀವು ನಂಬಿಗಸ್ತರಾಗಿದ್ ನೋಡಿ, ನಿಶ್ಚಯವಾಗಿ ಏಸಪ್ಪ ನಿಮ್ಗೆ ಮೇಲುಗಳನ್ನ ಮಾಡಿ ಜೀವಿತವನ್ನು ಆಶೀರ್ವದಿಸ್ತಾರೆ. ಮಕ್ಕಳೇ, ನೀವು ಕೂಡ ಏಸಪ್ಪನಿಗೆ ನಂಬಿಗಸ್ತರಾಗಿದ್ದರೆ ಏಸಪ್ಪ ನಿಮ್ಮನ್ನ ಪರಿಪೂರ್ಣ ಮೇಲುಗಳನ್ನು ಕೊಟ್ಟು ಆಶೀರ್ವದಿಸ್ತಾರೆ. ಇನ್ನು ಮುಂದೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೂಡ ನೀವು ನಂಬಿಗಸ್ತರಾಗಿರಿ. ಏಸಪ್ಪ ನೋಡ್ತಾನೆ ಇದ್ದಾರೆ, ಪರಿಪೂರ್ಣ ಆಶೀರ್ವಾದಗಳು ನಿಮಗೆ ಕೊಡ್ತಾರೆ. ಸರಿನಾ? ಓಕೆ, ಬಾಯ್. ಫ್ರೆಂಡ್ಸ್, ಟ್ರಿಕ್ಸ್ ಇಂಟ್ರೆಸ್ಟಿಂಗ್ ಆಗಿತ್ತಾ? ನಂತರ ಮೆಸೇಜ್ ಕೇಳೋಣವಾ? ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಈ ಜಾಲಿ ಟೈಮ್ ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡೋದು ನನಗೆ ಬಹಳ ಸಂತೋಷ. ಸರಿ, ನಾವು ಯಾರಿಗೆ ನಂಬಿಗಸ್ತರಾಗಿರೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಟೀಚರ್ಸ್ಗಾಗಿರ್ಬೋದು, ಪೇರೆಂಟ್ಸ್ಗಾಗಿರ್ಬೋದು, ಇಲ್ಲ ದೇವ್ರಿಗಾಗಿರ್ಬೋದು, ಇಲ್ಲ ನೀವು ನಿಮಗೆ ನಂಬಿಗಸ್ತರಾಗಿರ್ಬೋದು. ಸರಿ, ನೀವು ನಿಮಗೆ ನಂಬಿಗಸ್ತರಾಗಿರೋದು ಹೇಗೆ? ಒಂದು ಕಾರ್ಯನ ನಾವು ಓದ್ತಾ ಇರ್ತೀವಿ, ಒಂದು ವಿಷಯನ ಓದ್ತಾ ಇರ್ತೀವಿ, ಒಂದು ಪಾಠ ಓದ್ತಾ ಇರ್ತೀವಿ ಅಂದರೆ ಅದನ್ನ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡು ಓದಿದ್ರೆ ಅದು ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಮಾರ್ಕ್ಸ್ಗಾಗಿ ನೀವು ಕಂಠಪಾಠ ಮಾಡಿದ್ರೆ ಅದು ಯೂಸ್ಫುಲ್ ಇಲ್ವಲ್ಲ, ನೀವು ಓದೋದು ಏನಕ್ಕೆ? ಸರಿ, ನೀವು ಓದೋವಾಗ ನಿಮಗೆ ಯಾವುದು ಯೂಸ್ಫುಲ್ ಆಗಿರುತ್ತೋ ಅದನ್ನು ಅರ್ಥ ಮಾಡ್ಕೊಂಡು ಓದಿದ್ರೆ ಅದು ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಸರಿ ಅಕ್ಕ, ನಂಬಿಗಸ್ತರಾಗಿರ್ಬೇಕು ಅಂದರೆ ನಂಬಿಗಸ್ತಿಕೆ ಅಂದರೆ ಏನಂತ ಯೋಚನೆ ಮಾಡ್ತೀರಾ? ನಂಬಿಗಸ್ತಿಕೆ ಅಂದರೆ ನಾವು ಯಾವುದೇ ಕಾರಣಕ್ಕೂ ನಮ್ಮನ್ನ ನಂಬಿರೋರಿಗೆ ನಾವು ದ್ರೋಹ ಮಾಡದೇ ಇರೋದು, ಅದನ್ನೇ ನಂಬಿಗಸ್ತಿಕೆ ಆಗಿರೋದು ಎಂದು ಹೇಳೋದು. ಆಗ ನೀವು ಯಾರಿಗೂ ದ್ರೋಹ ಮಾಡಬಾರದು. ನೀವು ನಂಬಿರುತ್ತೀರಲ್ಲ, ದೇವರು ಕೂಡ ಕೆಲವೊಂದು ವಿಷಯದಲ್ಲಿ ನಿಮ್ಮನ್ನ ನಂಬಿ ಜವಾಬ್ದಾರಿ ಕೊಟ್ಟಿರ್ತಾರೆ. ಆ ವಿಷಯದಲ್ಲಿ ನೀವು ನಂಬಿಗಸ್ತರಾಗಿದ್ದರೆ, ಯಾವುದೇ ರೀತಿಯ ದ್ರೋಹ ಮಾಡದೆ ನೀವು ಇದ್ದರೆ ನೀವು ನಂಬಿಗಸ್ತರಾಗಿದ್ದೀರಿ ಎಂದರ್ಥ. ಸರಿ, ನಂಬಿಗಸ್ತರಾಗಿರೋಣ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೇಳಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಮ್ ಟೈಮ್ಸ್ ನಿಮಗೊಂದು ಕಾರ್ಯ ಗೊತ್ತಾ? ನೀವು ನಂಬಿಗಸ್ತರಾಗಿದ್ದರೆ ನೀವು ಯೋಚಿಸೋ ಕಾರ್ಯ ನಡೆಯೋದಿಲ್ಲ, ನೀವು ಎದುರು ನೋಡ್ತಾ ಇರುವಂತ ಕಾನ್ಸಿಕ್ವೆನ್ಸಸ್ ನಡೆಯೋದಿಲ್ಲ. ಅದಕ್ಕಾಗಿ ನೀವು ನಂಬಿಗಸ್ತರಾಗಿರಬಾರ್ದು ಎಂದರ್ಥ ಅಲ್ಲ. ನೀವು ಅಂಥ ಪರಿಸ್ಥಿತಿಯಲ್ಲಿಯೂ ನಂಬಿಗಸ್ತರಾಗಿರ್ಬೇಕು. ಅದೇ ಏಸಪ್ಪಗೆ ತುಂಬಾ ಪ್ರಿಯವಾದದ್ದು. ನೀವು ಯೋಚಿಸೋ ವಿಷಯ, ನಾನು ಇದೇ ರೀತಿ ನಂಬಿಗಸ್ತರಾಗಿದ್ದರೆ ಎಲ್ಲರೂ ನನ್ನನ್ನು ಹೊಗಳ್ತಾರೆ, ನಾನು ಯೋಚಿಸೋ ಕಾರ್ಯ ಎಲ್ಲ ಪಾಸಿಟಿವ್ ಆಗಿ ನಡೆಯುತ್ತೆ ಅಂತ ಯೋಚನೆ ಮಾಡಬಾರ್ದು. ನಿಮ್ಗೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದೇವ್ರೆ. ಮತ್ತಾಯ 4ನೇ ಅಧ್ಯಾಯದಲ್ಲಿ ಒಂದು ಇನ್ಸಿಡೆಂಟ್ ಇದೆ. ಏನ್ ಗೊತ್ತಾ? ಏಸಪ್ಪನ ಶೋಧನೆ ಮಾಡೋದಕ್ಕೆ ಸೈತಾನನು ಬಂದು ನಿಲ್ಲುತ್ತಾನೆ. ಫಸ್ಟ್ ಒಂದು ವಿಷಯ ನಿಮಗೆ ಹೇಳ, ಏಸಪ್ಪ ಯಾಕೆ ಈ ಭೂಮಿಗೆ ಬಂದರು? ಏಸಪ್ಪ ನಮಗಾಗಿ ಶಿಲುಬೆಯನ್ನು ಹೊತ್ತು ನಮ್ಮ ಪಾಪ ಕ್ಷಮಾಪಣೆ ನೀಡಲು ನಮಗಾಗಿ ಭೂಮಿಗೆ ಬಂದರು. ಶಿಲುಬೆನ ಹೊರೋಂಥ ಪ್ರಾಸೆಸ್ ತುಂಬಾ ಕಷ್ಟ. ನಮಗೆ ಸೂಜಿ ಚುಚ್ಚಿದ್ರೇನೆ ನೋವಾಗುತ್ತಲ್ಲ, ಆದ್ರೆ ಕೈಗಳಲ್ಲಿ ಕಾಲುಗಳಲ್ಲಿ ಮೊಳೆ ಹೊಡಿತಾರೆ. ಕೈಯಲ್ಲಿ ಮೊಳೆ ಹೊಡೆಯುವಾಗ, ತಲೆಯಲ್ಲಿ ಮುಳ್ಳಿನ ಕಿರೀಟ ಇಡುವಾಗ ಎಷ್ಟು ಕಷ್ಟವಾಗುತ್ತಲ್ಲವ. ಆಮೇಲೆ ಚಾಟಿಯಿಂದ ಹೊಡೆಯೋದು, ಆ ಶಿಲುಬೆನ ಹೊರೋದು, ಆ ಭಾರವಾದ ಶಿಲುಬೆಯನ್ನು ಹೊರೋದು ಎಷ್ಟು ಕಷ್ಟವಾದದ್ದಲ್ಲ. ಇದೆಷ್ಟು ಪೇನ್ಫುಲ್ ಆದ ಪ್ರಾಸೆಸ್. ಈ ಥರ ಪ್ರಾಸೆಸ್ನೆಲ್ಲ ಸಹಿಸ್ಕೋಬೇಕಂತಾನೆ ಏಸಪ್ಪ ಈ ಲೋಕಕ್ಕೆ ಬಂದರು. ಆವಾಗ ಈ ಶೋಧನೆ ಎಲ್ಲ ನಡೆಯುವಾಗ ಸೈತಾನನ ಏನು ಗೊತ್ತಾ ಹೇಳ್ತಾನೆ? ನೀನು ನನಗೆ ಅಡ್ಡ ಬಿದ್ದು ನಮಸ್ಕರಿಸಿದ್ರೆ ಈ ಲೋಕಕ್ಕೆ ನಿನ್ನ ರಾಜ್ಯನಾಗಿ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಸ್ವಲ್ಪ ಯೋಚಿಸಿ ನೋಡಿರಿ, ದೇವರಿಗೆ 2 ಆಪ್ಷನ್ ಇದೆ. ಆತನನ್ನು ಕಳಿಸಿಕೊಟ್ಟ ಪ್ರಿತಾದೇವರಿಗೆ ನಂಬಿಗಸ್ತಿಕೆಯಿಂದ ಶಿಲುಬೆಯನ್ನು ಹೊರೋದು, ಇಲ್ಲ ಸೈತಾನನು ಕೊಟ್ಟ ಆಫರಿಂದ ಈ ಲೋಕಕ್ಕೆ ರಾಜನಾಗುವುದು. ಆದ್ರೆ ದೇವರು ನಂಬಿಗಸ್ತಿಕೆಯಿಂದ ಇರೋದನ್ನ ಚೂಸ್ ಮಾಡಿದ್ರಿಂದ ಶಿಲುಬೆ ಹೊರುವ ಪೇನ್ಫುಲ್ ಆದ ಪ್ರಾಸೆಸ್ಗೆ ಹೋದರು. ನೀವು ಯೋಚಿಸಿ ನೋಡ್ರಿ, ನೀವು ಎಕ್ಸಾಮ್ ಅಲ್ಲಿ ಕಮ್ಮಿಯಾಗಿ ಮಾರ್ಕ್ಸ್ ತಗೋತೀರಾ ಅಂದ್ರೆ, ಇಲ್ಲ ನೀವು ಫೇಲ್ ಆದ್ರೂ ನಿಮ್ ಪೇರೆಂಟ್ಸ್ ಹತ್ರ ಹೋಗಿ ಹೇಳೋದಾ ಬೇಡವಾ ಈ ಜಾಗದಲ್ಲಿ ಅಂತ ಯೋಚನೆ ಮಾಡ್ತೀರಾ. ನೀವು ಹೇಳಿದ್ರೆ ಆಬ್ವಿಯಸ್ ಆಗಿ ಅವ್ರು ನಿಮ್ಮನ್ನ ಬೈತಾರೆ, ಸಮ್ಟೈಮ್ಸ್ ಒಡೆದು ಬಿಡ್ತಾರೆ. ಅದರಿಂದ ಈ ವಿಷಯದಲ್ಲಿ ಸುಳ್ಳು ಹೇಳ್ಬಿಡೋಣ ಅನ್ನೋ ರೀತಿ ಶೋಧನೆ ಬರುತ್ತದಲ್ಲ. ಆದ್ರೆ ಅಂತ ಟೈಮಲ್ಲೂ ಅವ್ರು ನನ್ನ ಬೈದ್ರೂ ಪರವಾಗಿಲ್ಲ, ನನ್ನ ಒಡೆದ್ರೂ ಪರವಾಗಿಲ್ಲ ಅಂತ ನೀವು ನಂಬಿಗಸ್ತರಾಗಿ ಇದ್ದರೆ ನಿಮಗೆ ಬರಬೇಕಾದ ಜಯವು ದೇವರಿಂದ ಬರುತ್ತದೆ. ಸರಿ, ದೇವ್ರು ಇಷ್ಟೆಲ್ಲ ಸಹಿಸ್ಕೊಂಡ್ರಲ್ಲ, ಅದರಿಂದ ಏನ್ ಯೂಸ್ ಅಂತ ಯೋಚನೆ ಮಾಡ್ತಿದ್ದೀರಾ? ಅವರು ಇದನ್ನೆಲ್ಲ ಸಹಿಸಿಕೊಂಡದ್ರಿಂದಲೇ ನಮಗೆ ಪಾಪ ಕ್ಷಮಾಪಣೆ ಸಿಕ್ಕಿದೆ. ನಾವು ಪರಲೋಕಕ್ಕೆ ಹೋಗಬಹುದು ಎಂಬ ಆಪ್ಷನ್ನೇ ನಮಗೆ ಸಿಕ್ಕಿದೆ. ಅದು ಗೊತ್ತಾ ನಿಮಗೆ? ಸರಿ, ನಾವು ಈ ರೀತಿ ಎಲ್ಲ ಇದ್ರೆ ನಾವು ಮೇಲ್ ಬರುತ್ತೇವೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಉನ್ನತಿಯು ದೇವರಿಂದಲೇ ಬರುತ್ತದೆ.
ನೀವು ಈ ರೀತಿ ಸಮ್ಟೈಮ್ಸ್ ಹೇಳುವಾಗ ಎಲ್ಲರೂ ನನ್ನನ್ನು ಹೊಗಳ್ತಾರೆ, ಎಲ್ಲರೂ ನನ್ನ ಮೆಚ್ಕೋತಾರೆ, ಇವರು ನಂಬಿಗಸ್ತರಾಗಿದ್ದರು ಎಂದು ಹೇಳ್ತಾರೆ. ಸಮ್ಟೈಮ್ಸ್ ಪೇರೆಂಟ್ಸ್ ಕೂಡ ಹೌದು ಇವರು ಸುಳ್ಳು ಹೇಳಲಿಲ್ಲ, ನಂಬಿಗಸ್ತರಾಗಿದ್ದಾರೆ ಎಂದು ಹೇಳುತ್ತಾರೆ ಅಂತ ನೀವು ಅನ್ಕೋತಾ ಇದ್ದೀರಾ? ಇಲ್ಲವೇ ಇಲ್ಲ. ಕೆಲವೊಮ್ಮೆ ನಿಮ್ಮ ಜಯ ಎಂಬುದು ದೇವರಿಂದ ಮಾತ್ರ ಬರುತ್ತದೆ. ಏಸಪ್ಪ ಸತ್ತಾಗ ಕೂಡ ಎಲ್ಲರೂ ನಮ್ಮ ಪಾಪ ಕ್ಷಮಾಪಣೆಗಾಗಿ ಸತ್ತರು ಅಂತ ಏಸಪ್ಪನ ಸ್ವೀಕರಿಸಲಿಲ್ಲ. ಆತನಿಗೆ ಜಯ ಎಲ್ಲಿ ಗೊತ್ತಾ ಸಿಕ್ಕಿತು? ಆತನು ಸತ್ತು 3ನೇ ದಿನ ಪುನರುತ್ಥಾನನಾಗಿ ಎದ್ದ ಮೇಲೆ ತಂದೆಯ ಬಲಾಶ್ವದಲ್ಲಿ ಕುಳ್ಳಿರಿಸಿದರಂತೆ. ಅಷ್ಟು ದೊಡ್ಡ ಜಯವನ್ನು ಕೊಟ್ಟರು. ಹಾಗಿದ್ದಾಗ ನಿಮ್ಮ ಜಯವು ದೇವರಿಂದ ಮಾತ್ರ ಬರುತ್ತದೆ. ನಿಮಗೊಂದು ವಾಕ್ಯ ತೋರಿಸ್ಲಾ? ಲೂಕ 16ನೇ ಅಧ್ಯಾಯ 10ನೇ ವಾಕ್ಯ. ಸ್ವಲ್ಪವಾದದರಲ್ಲಿ ನಂಬಿಗಸ್ತನಾದವನು ಬಹಳವಾದದರಲ್ಲಿಯೂ ನಂಬಿಗಸ್ತನಾಗುವನು, ಸ್ವಲ್ಪವಾದದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದರಲ್ಲಿಯೂ ಅನ್ಯಾಯಗಾರನಾಗುವನು. ನೀವು ಸ್ವಲ್ಪದರಲ್ಲಿ ನಂಬಿಗಸ್ತರಾಗಿದ್ರೆ ಎಲ್ಲದರಲ್ಲೂ ನಂಬಿಗಸ್ತರಾಗಿರುತ್ತೀರಿ. ನೀವು ಸ್ವಲ್ಪದರಲ್ಲಿ ಅನ್ಯಾಯ ಮಾಡಿದ್ರೆ ಎಲ್ಲದರಲ್ಲೂ ತಪ್ಪು ಮಾಡ್ತೀರಾ ಅಂತ ಅರ್ಥ. ನೀವು ಕೆಲವೊಮ್ಮೆ ನೋಡಿದ್ದೀರಾ, ನಿಮ್ಮ ಫ್ರೆಂಡ್ಸ್ ನಂಬಿಗಸ್ತರಾಗಿರೋದಿಲ್ಲ, ಆದ್ರೆ ಅವ್ರಿಗೆಲ್ಲ ಸಕ್ಸಸ್ ಆಗಿರುತ್ತೆ. ಆದ್ರೆ ನೀವು ನಂಬಿಗಸ್ತರಾಗಿರ್ತೀರಿ, ಸಕ್ಸಸ್ಸೇ ಇರೋದಿಲ್ಲ. ಆ ರೀತಿ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅವನು ಎಕ್ಸಾಮಲ್ಲಿ ಕಾಪಿ ಮಾಡ್ತಾನೆ, ಹೆಚ್ಚು ಅಂಕಗಳನ್ನ ಗಳಿಸ್ತಾನೆ. ನಾನು ಕಾಪಿಯೇ ಮಾಡುವುದಿಲ್ಲ, ನಾನು ನಂಬಿಗಸ್ತಿಕೆಯಿಂದ ಬರೆಯುತ್ತೇನೆ, ಆದರೆ ನನಗೆ ಕಡಿಮೆ ಮಾರ್ಕ್ಸ್, ದೇವರೇ ನನಗೆ ಕಡಿಮೆ ಮಾರ್ಕ್ಸ್ ಅಂತೆಲ್ಲ ಯೋಚನೆ ಮಾಡಿದ್ದೀರಾ? ನೀವು ಈ ಜಾಗದಲ್ಲೂ ನೋಡಿದ್ರೆ ನಮಗೆ ಬರಬೇಕಾದ ಜಯ ದೇವರಿಂದ ಮಾತ್ರ. ನಿಮ್ಮ ಹಾರ್ಡ್ ವರ್ಕ್ ನೋಡಿ, ನೀವು ನಂಬಿಗಸ್ತಿಕೆಯಿಂದ ಇರೋದ್ರಿಂದ ಏಸಪ್ಪ ಖಂಡಿತ ನಿಮಗೆ ಸಕ್ಸಸ್ ಕೊಡ್ತಾರೆ. ಯೇಸುವಿನ ಸಕ್ಸಸ್ಸು ತಕ್ಷಣ ಸಿಕ್ಕಲಿಲ್ಲ, ದೇವರಿಂದ ಬಂದದ್ದು. ಅದೇ ರೀತಿ ನಿಮ್ಮ ಸಕ್ಸಸ್ ಕೂಡ ದೇವರಿಂದಲೇ ಬರಬೇಕು. ಅದೇ ನಿಜವಾದ ಜಯ. ನೀವು ನಂಬಿಗಸ್ತರಾಗಿದ್ರೆ ದೇವರು ಆ ನಂಬಿಗಸ್ತಿಕೆಯನ್ನು ನೋಡಿ ನಿಮ್ಮನ್ನ ಘನಪಡಿಸುತ್ತಾರೆ. ಸರಿನಾ? ಸರಿ, ಈಗ ಎಲ್ಲರೂ ಕಣ್ಮುಚ್ಚಿ ನಾವು ಪ್ರೇಯರ್ ಮಾಡೋಣ. ದೇವರಿಗೆ ಇದನ್ನು ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ನಾವು ನಂಬಿಗಸ್ತರಾಗಿರೋದಕ್ಕೆ ಹೆಲ್ಪ್ ಮಾಡಿ ಅಂತ ಪ್ರೇಯರ್ ಮಾಡೋಣ. ಸರಿನಾ? ಎಲ್ಲ ಕಣ್ಮುಚ್ಚಿ. ಪ್ರೀತಿ ಉಳ್ಳ ಏಸಪ್ಪ, ನಮಗೆ ನಂಬಿಗಸ್ತಿಕೆಯಾಗಿ ಇರಲು ಹೇಳಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಮತ್ತು ನಮಗೆ ಯಾವುದು ನಿಜವಾದ ಜಯ ಎಂದು ಹೇಳಿಕೊಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿದ ನಾವು ನಂಬಿಗಸ್ತರಾಗಿ ನಡೆಯಲು ಸಹಾಯ ಮಾಡಿ. ನಿಮಗೆ ನಂಬಿಗಸ್ತರಾಗಿರಬೇಕು. ನಮ್ಮನ್ನು ನಂಬ ಎಲ್ರಿಗೂ ನಾವು ನಂಬಿಗಸ್ತರಾಗಿರಬೇಕು. ನಮ್ಮ ಜಯ ಅನ್ನುವುದು ನಿಮ್ಮ ಬಳಿಯಿಂದ ಬರಬೇಕು. ಯಾವುದೇ ಸೈತಾನನಿಂದ ಬರುವಂತ ಜಯ ನಮಗೆ ಬೇಡ. ನಿಮಗೆ ಚಿತ್ತವುಳ್ಳವರಾಗಿ ಇದ್ದು ನಿಮಗೆ ಪ್ರಿಯವಾದದ್ದನ್ನು ಮಾಡಿ ನಾವು ಜಯ ಹೊಂದಬೇಕು. ನಮ್ಮ ಜೊತೆಯಲ್ಲೇ ಇರಿ, ನಮಗೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೇನ್. ಫ್ರೆಂಡ್ಸ್, ಇವತ್ತು ಅನೇಕ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಇನ್ನೊಂದು ಸೆಗ್ಮೆಂಟಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ಮೆಸೇಜ್ ಯೂಸ್ಫುಲ್ ಆಗಿತ್ತಾ? ನೀವು ನೀತಿಯಾಗಿದ್ರೆ ಎಲ್ಲ ಆಶೀರ್ವಾದವನ್ನು ಹೊಂದ್ಕೋಬಹುದು ಫ್ರೆಂಡ್ಸ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಸಂಧಿಸ್ತೀನಿ. ಬಾಯ್. ಜಾಲಿ ಟೈಮ್. ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.